ಇಲ್ಲಿನ ಪ್ರತಿಷ್ಠಿತ ಬೆಂಗಳೂರಲ್ಲಿ ಕಂದಿಮೂಲದಲ್ಲಿ ಯಶಸ್ವಿ ಮಠದಲ್ಲಿ ಕಾರ್ಯಕ್ರಮ ಆಗಿದೆ. ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಸರ್. ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷಗಳಿಂದ ಕೊಡ್ತಾ ಬರ್ತಿರೋ ಬಸವ ಪ್ರಶಸ್ತಿಗೆ ನಾವು ಕೂಡ ಕಣ್ಣಾರ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ. ಅವರು ಜಾತಿ ಮತ ಪಂಥಗಳು ನೋಡಿದರಂಗೆ ಅವರ ಟ್ರಸ್ಟ್ ವತಿಗಳಿಂದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಸ್ ಆಗಲಿ, ಹಾಸ್ಟೆಲ್ ಫೀಸ್ ಆಗಲಿ, ಅವ್ರಿಗಿರುವಂತ ವ್ಯವಸ್ಥೆ ಮಾಡೋದಕ್ಕಾಗಲಿ ಎಲ್ಲಾ ರೀತಿಯಲ್ಲಿ, ಆಮೇಲೆ ಸಾಹಿತಿಗಳಿಗೆ ಒಂದು ರೆಕಗ್ನೈಸೇಷನ್ ಮಾಡಿ ಸಾಹಿತಿಗಳಿಗೆ ಕಂಡಿಡಿದು ಒಳ್ಳೆಯ ಸಾಹಿತಿಗಳಿಗೆ ಈ ಸಾಹಿತ್ಯ ನಮ್ಮ ಕರ್ನಾಟಕ ಸಂಸ್ಕೃತಿ ಸಾಹಿತ್ಯ ಇದಾಗಬಾರ್ದು, ಮರೆಚಿಕ್ಕೆ ಆಗಬಾರ್ದು, ಅದನ್ನ ಏನಂದ್ರೆ ಬೆಳಕಿಗೆ ತರಬೇಕು ಅಂತಂದು ಹಳೆಯ ಸಾಹಿತಿಗಳಿಗೆ, ಯಾರಿಗೆ ಹೊಸ್ತಾಗಿ ಸಾಹಿತಿಗಳು ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿ ನಿನ್ನೆ ಮೊನ್ನೆ ಇರೋ ಸಾಹಿತಿಗಳೆಲ್ಲ ಜಾಸ್ತಿ ಪ್ರಭಾವ ಬೀರ್ತದ್ರೆ, ಈ ಹಳೆ ಸಾಹಿತಿಗಳಿಗೆಲ್ಲ ಹುಡುಕಾಡಿ ಅವ್ರು ತಗೊಲ್ಲ ಪ್ರಶಸ್ತಿ ಅಂದ್ರೂ ಕೂಡ ಕರ್ಕೊಂಡು ಬಂದು ಅವರಿಗೆ ತಮ್ಮ ಶಕ್ತಿ ಅನುಸಾರ 50,000 ರೂಪಾಯಿ ನಗದು ಬಹುಮಾನ ಕೊಟ್ಟು ಅಲ್ಲಿಂದ ಅವರಿಗೆ ಸನ್ಮಾನ, ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಸರ್, ಬಹಳಷ್ಟು ಕಾರ್ಯಕ್ರಮ ನೀವು ನೋಡ್ಕೊಂಡ್ ಬಂದಿರಾ. ಅಲ್ಲಿ ಒಂದು ಯುವಕರು ಯಂಗ್ಸ್ಟರ್ಸ್ ಏನಿರ್ತಾರೋ ಅವರು ಬಹಳಷ್ಟು ಕಡಿಮೆ ಬರ್ತಾರೆ. ಬಟ್ ಇವ್ರ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಒಂದು 20 ವರ್ಷ 20 ವರ್ಷ ಆ ಮಟ್ಟದ ವರ್ಗ ಬಹಳಷ್ಟು ಬಂದಿದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್, ಇವರು ಏನಂದ್ರೆ ಸುಭಾಷ್ ಇವ್ರು ಶರಣಗೌಡ ಅಣ್ಣವ್ರಂದ್ರೆ ಬೀದರ್ರಿಂದ ಕೊಲ್ಲಾರ್ವರೆಗೆ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ಬೇಕು, ಫಾರ್ಮಸಿ ಸ್ಟೂಡೆಂಟ್, SLC PUC ಹುಡುಗರಿಗೆ ಪ್ರಾಂತ್ಯಗಳು ಇದು ಇರ್ಲಾರ್ದಂಗೆ ಎಲ್ಲಾ ಯುವ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಫೀಸು, ವೇತನ, ಈಗ ಫಿಸಿಕಲಿ ಚಾಲೆಂಜ್ಡ್ ಇದ್ದವರಿಗೆಲ್ಲ 2 ವೀಲರ್ಗಳು, ಅವ್ರಿಗೆ ಬೇಕಾದಂತ ಸೌಲಭ್ಯಗಳು, ಆಮೇಲೆ ಸಾಹಿತ್ಯ ರಿಲೇಟೆಡ್ ಇದ್ದವರಿಗೆ ಪೆನ್ಷನ್ ಬರೋ ರೀತಿ, ಒಂದೇನೋ ಮಂತ್ಲಿ ಪಿಂಚಣಿ ಬರೋ ರೀತಿ ಗೌರ್ಮೆಂಟ್ ಕಡೆಯಿಂದ ಅವ್ರ ಮಾತುಕತೆ ಅವರಿಂದ ಆದಷ್ಟು ಒತ್ತು ಕೊಟ್ಟು ಎಲ್ಲಾ ರೀತಿ ಸಾಹಿತ್ಯ ಒಟ್ಟು ಯಾವುದೇ ಕಾರಣಕ್ಕೂ ಮರೆಚಿಕ್ಕೆ ಆಗದಿರಂಗೆ ಸಾಹಿತ್ಯ, ತಬಲಾ ಬಾರಿಸೋರಾಗಲಿ, ವೀಣೆ ನುಡಿಸೋರಾಗಲಿ ಅಂತವ್ರಿಗೆಲ್ಲ ಪ್ರೋತ್ಸಾಹ ಧನ ಕೊಟ್ಟು ಅವ್ರು ಮುಂದೆ ತರ್ತಾ ಇದಾರೆ ಅವರಿಗೆಲ್ಲ. ಸರ್, ಈಗ ಅವರು ಮಠದ ಸ್ವಾಮೀಜಿಗಳು ಸುದೀರ್ಘವಾಗಿ ಮನಮುಟ್ಟ ತರ ಮಾತಾಡಿದ್ದಾರೆ, ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ, ಮತ್ತೆ ಕಾರ್ಯಕ್ರಮಕ್ಕೆ ಬಂದು ಸಂತೋಷ ಪಟ್ಟಿದ್ದಾರೆ. ಅವ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಅವರು ಮಹಾತ್ಮರು, ಅವ್ರ ಬಗ್ಗೆ ನಾವೇನ್ ಮಾತಾಡಕ್ಕಾಗತ್ತೆ? ಅವ್ರ ಮಹಾತ್ಮರ ನಮ್ಮ ಆಶೀರ್ವಾದ ಇರ್ಬೇಕು. ನಾವು ಶರಣಗೌಡ ಅನ್ನೋರು ಹಿಂಗೆ ವರ್ಷ ಈಗ ರಾಜ್ಯ ಮಟ್ಟದ ಮಾಡ್ತಾ ಇದೀವಿ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟಕ್ಕೆ ಈ ಕಾರ್ಯಕ್ರಮ ಹೋಗಿ ಮುಟ್ಟಬೇಕು, ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಂತ ನಾವು ಬೇಡ್ಕೇತೀವಿ ಅಷ್ಟೇ. ನಿಮಗೆ ಯಾವ ರೀತಿ ಖುಷಿಯಾಗಿದೆ ಸರ್ ಕಾರ್ಯಕ್ರಮದಲ್ಲಿ? ನಮಗೆ ಸಿಕ್ಕ ಒಂದು ಇಷ್ಟು ಜವಾಬ್ದಾರಿಗಳೆಲ್ಲ ನಮ್ಗೆ ಶರಣಣ್ಣವರು ಒಪ್ಪಿಸಿದ್ದಾರೆ. ಅದು ನಮ್ಮ ಸೌಭಾಗ್ಯ. ಇಂಥ ಕಾರ್ಯಕ್ರಮಕ್ಕೆ ನಮ್ಗೆ ಕರೆಸಿರೋದು ಇದು ನಮ್ಮ ಪುಣ್ಯ ಸರ್ ಅಷ್ಟೇ. ಸರ್, ನಿಮ್ಮ ಹೆಸರು ನೀವೇನಾಗಿಲ್ಲ? ನಾವು ಬಸವರಾಜ ಆನೆಗುಂದಿ ಅಂತೇಳಿ, ನಾವಿಲ್ಲಿ ಬೆಂಗಳೂರಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ಕೊಂಡಿದ್ದೀವಿ. ನಾವು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರೋದು. ಇದು ಒಂದು ಒಳ್ಳೆ ಅಪರ್ಚುನಿಟಿ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಸೇವೆ ಮಾಡಕ್ಕೆ ಇದು ನಮ್ಮ ಸೌಭಾಗ್ಯ ಸರ್. ಅವರ ಇಡೀ ಮನೆತನದಲ್ಲಿ ಬರುವಂತಹದ್ದು ಶರಣ ಸಂಸ್ಕೃತಿಯ ಹೆಸರುಗಳೇ. ಗುರುಭಕ್ತಯ್ಯ, ವಂದನಾರ್ಪಣೆ ಇದೆ. ವಂದನಾರ್ಪಣೆ